ಹಾಯ್ ಸರ್, ಹೇಗಿದ್ದೀರಾ? ಸೂಪರ್, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಸೂಪರ್. ಮಾನ್ವಿತ್ ಸಂಜು ಆಗಿ ಬಂದಿದ್ದಾರೆ ಇಂಡಸ್ಟ್ರಿಗೆ, ಏನು ಅನಿಸುತ್ತೆ? ಸೊ ಮನ್ವಿತ್ ಸಂಜು ಆಗಿ ಬಂದಿರೋದು ಸಖತ್ ಖುಷಿ ಆಗ್ತಾ ಇದೆ. ಯಾಕಂದರೆ ಎಲ್ಲರೂ ನನ್ನ ಸಂಜು ಅಂತ ರೆಕಗ್ನೈಸ್ ಮಾಡಬೇಕು ಇಂಡಸ್ಟ್ರಿಲಿ ಅನ್ನೋದೇ ನಂಗೆ ತುಂಬ ಆಸೆ. ಸೊ ಮೊದಲೇ ಒಂದು ಪ್ರಯತ್ನ ಮಾಡಿದ್ದೆ, ಅದು ಏನೋ ಓಕೆ. ಇವಾಗ ಎರಡನೇ ಪ್ರಯತ್ನ ಸಂಜು. ಎಲ್ಲರೂ ಸಂಜು ಅಂತಂದರೆ ಮನ್ವಿತ್. ಈಗ ಹಿಂದಿಲೇಗೆ ಸಂಜು ಅಂದರೆ ನಮ್ಮ ಇವ್ರು ಹೇಳ್ತಾರೆ, ಸಂಜಯ್ ದತ್ ಅಂತ ಹೇಳ್ತಾರೆ. ಸಂಜು ಅಂದರೆ ಮನ್ವಿತ್. ಕನ್ನಡದಲ್ಲಿ ಸಂಜು ಅಂದರೆ ಮನ್ವಿತ್ ಅಂತ ಒಂದು ಬ್ರ್ಯಾಂಡ್ ನೇಮ್ ಆಗಬೇಕಂತ ತುಂಬ ಆಸೆ. ಅದಕ್ಕೆ ಬೇಕಾದಷ್ಟು ಸಾಕಷ್ಟು ತಯಾರಿ ಮಾಡಿದ್ದೀವಿ. ಅದಕ್ಕೆ ಬೇಕಾದಷ್ಟು ವರ್ಕ್ ಮಾಡಿ, ಅದಕ್ಕೇನು ಬೇಕು ಅದನ್ನು ಪರ್ಫಾರ್ಮೆನ್ಸ್ ಮಾಡಿ ನೀಟಾಗಿ ಮೂವಿ ಮಾಡಿದ್ದೀವಿ. ಮೊದಲ ಸಿನಿಮಾ ಒಂದಷ್ಟು ಹೆಸರು ಬಂತು. ಎರಡನೇ ಸಿನಿಮಾದಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಆ್ಯಸ್ ಅ ಹೀರೋ ಅಂತ ಇಂಡಸ್ಟ್ರಿಗೆ ಗುರುತಿಸ್ಕೊಂಡಿದ್ರು ಒಂದಷ್ಟು ಜನರು? ಸೊ ಮೊದಲನೇ ಸಿನಿಮಾ ಲೈಕ್ ಒಂದು ಪ್ಲಾಟ್ಫಾರ್ಮ್ ಥರ, ಲೈಕ್ ಏನೋ ಒಂದು ಹೆಜ್ಜೆ. ಎರಡನೇ ಸಿನಿಮಾ ಅಂತಂದರೆ ನನಗೆ ನಿಮಗೆ ಗೊತ್ತಲ್ಲ, ಐಡೆಂಟಿಫಿಕೇಷನು. ಸೊ ನಾನು ಒಂದು ಸ್ಟಾರ್ ಲೆವೆಲ್ಗೆ ಗುರುತಿಸ್ಕೋಬೇಕಂತ ತುಂಬ ಆಸೆ. ಬಟ್ ಅಂದರೆ ಲೈಕ್ ಈ ಸಂಜು ಅನ್ನೋದು ನನಗೊಂದು ಒಳ್ಳೆ ನೇಮ್ ತಂದು ಕೊಡುತ್ತೆ ಅಂತ ಕಾನ್ಫಿಡೆನ್ಸ್ ನಂಗೆ ಸಖತ್ತಿದೆ. ನಮ್ಮದು ಸ್ಕ್ರೀನ್ ಪ್ಲೇ ಇರ್ಬೋದು, ಮೇಕಿಂಗ್ ಇರ್ಬೋದು, ಗ್ರೀನ್ ನೇಚರ್ ಇರ್ಬೋದು, ಸ್ಟೋರಿ ಇರ್ಬೋದು, ಮತ್ತು ನನ್ನ ಕ್ಯಾರೆಕ್ಟರ್ ಇರ್ಬೋದು, ಇದನ್ನೆಲ್ಲ ಕಂಪೇರ್ ಮಾಡಿದ್ರೆ ವಾವ್, ಸಂಜು ಅಂದರೆ ಮನ್ವಿತ್ಗೆ ಸೂಟಬಲ್ ಕ್ಯಾರೆಕ್ಟರಪ್ಪ. ಇದು ಮನ್ವಿತ್ತೇ ಮಾಡಿದ್ದಕ್ಕೆ ಸೂಪರ್ ಅನ್ನೋ ಥರ ಒಂಥರ ಮುತ್ತು ಜೋಡ್ಸಂಗೆ ಅದು ಕ್ಯಾರೆಕ್ಟರ್ ಜೋಡಿದೆ. ಸಂಜು ಎಷ್ಟು ಕಾಡ್ತಿದ್ದಾರೆ? ಸಂಜು ತುಂಬ ಕಾಣಿಸಿದೆ. ಯಾವ ಥರ ಅಂತಂದರೆ, ಸೊ ಒಂದಷ್ಟು ಇನ್ಸಿಡೆಂಟು ನನ್ನ ರಿಯಲ್ ಲೈಫಲ್ಲಿ ಆಗಿತ್ತೇನೋ. ಒಂದು 2-3 ಸೀನ್ಗೆ ಗೊತ್ತಲ್ಲ. ಕಾಮನ್ ಆಗಿ ಲವ್ ಅಂತಂದರೆ ಹುಡುಗರಿಗೆ ಎಲ್ಲರೂ ಆಲ್ಮೋಸ್ಟ್ 90% ಹುಡುಗಿಗೆ ಲವ್ ಅಂತ ಆಗಿರುತ್ತೆ. ಸೊ ಅದರಲ್ಲಿ ನಮಗೂ ಒಂದಷ್ಟು ಇನ್ಸಿಡೆಂಟ್ ಆಗಿರುತ್ತೆ. ಸಂಜು ಕ್ಯಾರೆಕ್ಟರ್ ಪ್ಲೇ ಮಾಡಬೇಕಿದ್ರೆ ನನ್ನ ಲೈಫಲ್ಲಿ ಈ ರೀತಿ ಆಗಿತ್ತು, ಅದೊಂದು ಸ್ವೀಟ್ ಮೆಮೊರೀಸ್ಗೆ ಅದು ಕ್ಯಾರಿ ಮಾಡುತ್ತೆ. ಒಂದೇ ದಿವಸದಲ್ಲಿ ಕತೆ ನಡೆಯೋದು ಅಂತ ಕೇಳ್ತೀವಿ. ಸಂಜು ಎಷ್ಟು ಮುಖ್ಯ ಆ ಪಾತ್ರಗಳಲ್ಲಿ, ಬರೋ ಅಷ್ಟು ಪಾತ್ರಗಳಲ್ಲಿ? ಸಂಜು ಅಂತಂದರೆ ಲೈಕ್ ಇದು ಮೇಯ್ನು ನಾಯಕ ನಟನೆ ಸಂಜು. ಸೊ ಒಂದೇ ದಿನ ಕತೆ ನಡೆದ್ರೂ ಅವನದೇ ಆದ ಒಂದು ಹಿನ್ನೆಲೆ ಇರುತ್ತೆ. ಮತ್ತು ನಂದು ಕತೆ ನಾಯಕಿ ಸರಸ್ವತಿ ಮಾಡೋದು ಅವ್ರದ್ದೇ ಒಂದು ಹಿನ್ನೆಲೆ ಇರುತ್ತೆ. ಅವರಿಬ್ಬರು ಆ ಬಸ್ ಸ್ಟ್ಯಾಂಡ್ಗೆ ಏನಕ್ಕೆ ಬರ್ತಾರೆ, ಸೊ ಅದರಿಂದ ಏನೆಲ್ಲ ಆಗುತ್ತೆ, ಆ ಹುಡುಗಿನ ಇಲ್ಲ ಹೇಗೆಲ್ಲ ಅವನು ಲೈಕ್ ಇಂಪ್ರೆಸ್ ಮಾಡೋಕ್ಕೆ ಹೋಗ್ತಾನೆ, ಈ ರೀತಿ ಎಲ್ಲ ಕತೆ ಸಾಗುತ್ತೆ. ಕತೆ ಕೇಳುವಾಗ ಯಾವ ಪಾರ್ಟ್ ನಿಮ್ಗೆ ತುಂಬ ಇಷ್ಟ ಆಗಿದೆ? ನನಗೆ ಸಂಜುಲಿ ತುಂಬ ಇಷ್ಟ ಆಗಿದ್ದ ಪಾರ್ಟ್ ಅಂತಂದರೆ ಲೈಕ್ ಕಂಪ್ಲೀಟ್ ಓಲ್ ಮೂವಿ ಸೂಪರ್ ಡೂಪರ್ ಆಗಿದೆ, ಅದ್ರ ಬಗ್ಗೆ ನೋ ಡೌಟ್. ಆದರೆ ಅಮ್ಮ ಮಗ ಇದೆಯಲ್ಲ, ಅಮ್ಮ ಮಗನ ಸೆಂಟಿಮೆಂಟು ಎಕ್ಸ್ಟ್ರಾಡಿನರಿ. ಅದನ್ನು ಆ ಸ್ಕ್ರೀನಲ್ಲಿ ನೋಡ್ತಾ ಇದ್ದರೆ ರಿಯಲ್ ಯಾರೋ ಅಮ್ಮ ಇರ್ಬೋದು ಇಲ್ಲ ಮಗ ಇರ್ಬೋದು, ಕಣ್ಣಲ್ಲಿ 100% ನೀರು ಬರುತ್ತೆ. ಓ, ನನ್ನ ಲೈಫಲ್ಲಿ ಈ ಥರ ಆಗಿತ್ತು, ಈ ಥರ ಅಂತ. ಲೈಕ್ ಅಮ್ಮ ಮಗನ ಬಾಂಡಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ಗಿದೆ, ಸಖತ್ ಎಕ್ಸ್ಟ್ರಾಡಿನರಿ ಇದೆ. ಅದನ್ನ ಇವಾಗ ನಾನು ಆ್ಯಕ್ಟ್ ಮಾಡಬೇಕಿದ್ರು ಕೂಡ ನಮ್ಮನ ಕ್ಯಾರೆಕ್ಟರ್ ಸಂಗೀತ ಮಾಡಿರೋದು. ಸೊ ಅದು ಮಾಡಬೇಕಿದ್ರೆ ನನಗೆ ರಿಯಲಿ ಒಂಥರ ನಮ್ಮ ಅಮ್ಮನೇ ನನಗೆ ಕೇರ್ ಮಾಡ್ತಾಯಿದ್ರು ಆ ಥರ ಫೀಲ್ ಆಗಿ ನಾನು ಆನ್ ದಿ ಸ್ಕ್ರೀನ್ ಆಫ್ ದಿ ಸ್ಕ್ರೀನ್ ಕೂಡ ಹತ್ತಿದ್ದೀನಿ. ನಾನು ಫಸ್ಟ್ ಸಿನಿಮಾಗೂ ಎರಡನೇ ಸಿನಿಮಾಗೂ ಏನೆಲ್ಲ ಕಲ್ತಿದ್ದು? ಫಸ್ಟ್ ಸಿನಿಮಾ ಅಂದರೆ ಒಂದಷ್ಟು ಪೂರ್ವ ತಯಾರಿಗಳಿರಲಿಲ್ಲ. ಏನೋ ಹೀರೋ ಆಗಬೇಕು ಅಂತಂದಷ್ಟು ಬಂದು ನಿಮಗೆ ಗೊತ್ತಲ್ಲ, ಒಂದಷ್ಟು ಲೂಪ್ ಹೋಲ್ಸ್ಗಳು ಅದು ಇದು ಆಯಿತು. ಸೆಕೆಂಡ್ ಮೂವಿ ಅಂತ ಬಂದಾಗ ನಮ್ದು ಏನೆಲ್ಲ ಮೈನಸ್ ಇತ್ತು, ಏನೆಲ್ಲ ಲೂಪ್ ಹೋಲ್ಸ್ಗಳಿತ್ತು, ಅದನ್ನೆಲ್ಲ ಫುಲ್ಫಿಲ್ ಮಾಡಿಕೊಂಡು ಲೈಕ್ ಪ್ರಾಪರ್ ಇಯರ್ಸಲ್ಲಿ ಇರ್ಬೋದು. ಸೊ ಪಾತ್ರಕ್ಕೆ ಬೇಕಾದಂಥ ತಯಾರಿಗಳು ಮತ್ತು ಕ್ಯಾರೆಕ್ಟರು, ಸೊ ಇದನ್ನೆಲ್ಲ ಕಂಪ್ಲೀಟ್ ಪ್ರಿಪ್ರೇಷನ್ ಮಾಡಿಕೊಂಡು, ರಿಹರ್ಸಲ್ ಮಾಡಿಕೊಂಡು, ವರ್ಕ್ಶಾಪ್ ಮಾಡಿಕೊಂಡು, ಸೊ ಕಂಪ್ಲೀಟ್ ಅದನ್ನು ಮಾಡಿ ಒಂದು ಫುಲ್ ಪ್ಲಸ್ಡ್ ಯಾರೇ ನೋಡಿದ್ರು ವಾವ್, ಈ ಕ್ಯಾರೆಕ್ಟರ್ ಇವನೇ ಸೂಟು. ಈಗ ನೀವೇ ನೋಡಿರ್ತೀರ ಒಂದಷ್ಟು ಮೂವಿಗಳು ನೋಡಬೇಕಿದ್ರೆ, ಓ ಈ ಕ್ಯಾರೆಕ್ಟ್ರು ಇವ್ರಿಗೆ ಅಂತಲೇ ಮಾಡಿರೋ ಸಬ್ಜೆಕ್ಟು. ಹಾಗೆ ಸಂಜು ಮೂವಿಲಿ ಸಂಜು ಅಂದರೆ ಮನ್ವಿತ್ಗೆ ಮಾಡಿರೋ ಸಬ್ಜೆಕ್ಟ್ ಸಂಜು ಅನ್ನೋ ಥರ ನಿಮಗೆ ಯಾರೇ ನೋಡಿದ್ರು ಆ ಥರ ಫೀಲ್ ಕೊಡುತ್ತೆ. ಅದು ಏನೆಲ್ಲ ಪ್ಲಸ್ ಆಯಿತು? ಅರ್ಥ ಆಗಲಿಲ್ಲ. ಏನೆಲ್ಲ ಪ್ಲಸ್? ಲೈಕ್ ಫಸ್ಟ್ ಸಿನಿಮಾಗೂ ಸೆಕೆಂಡ್ ಸಿನಿಮಾಗೂ ಪ್ಲಸ್ ಏನಾಯಿತು? ಪ್ಲಸ್ ಎಲ್ಲ ಏನು ಅನ್ಕೊಂಡು? ಪ್ಲಸ್ ಏನಂತಂದರೆ ಫಸ್ಟ್ ಸಿನಿಮಾ ಸೆಕೆಂಡ್ ಸಿನಿಮಾ ಏನು ಡಿಫ್ರೆನ್ಸ್ ಅಂತಂದರೆ, ಅದು ಫಸ್ಟ್ ಸಿನಿಮಾ ಸ್ವಲ್ಪ ಲರ್ನಿಂಗ್, ಒಂಥರ ಸ್ಕೂಲಿಗೆ ಸೇರ್ಕೊಂಡಂಗೆ ಕಲ್ತಿದ್ದು. ಸಂಜುಲಿ ಕಲ್ತಿದ್ದು ಬೇಜಾನಿದೆ, ಸಖತ್ ಕಲ್ತಿದ್ದೀನಿ. ಯಾಕಂದರೆ ನನ್ನ ಜೊತೆ ಆ್ಯಕ್ಟ್ ಮಾಡಿದ್ರಲ್ಲ ಸೀನಿಯರ್ ಆರ್ಟಿಸ್ಟ್ಗಳೇ. ಸೊ ನಮ್ಮ ಅಮ್ಮನ ಕ್ಯಾರೆಕ್ಟರ್ ಇರ್ಬೋದು, ನನ್ನ ಕೋ ಆರ್ಟಿಸ್ಟ್ ಸಾಧ್ವಿಕ ಇರ್ಬೋದು, ಮತ್ತು ಸುಮಾರು ಜನ ಪೂರ್ವಶ್ರೀ ಇರ್ಬೋದು, ನಮ್ಮ ಯತ್ರಾಜ್ ಡೈರೆಕ್ಟರ್ ಇರ್ಬೋದು, ಎಲ್ಲರೂ ನನ್ನ ಜೊತೆ ಆ್ಯಕ್ಟ್ ಮಾಡೋದ್ರಿಂದ ನಾನು ಸಖತ್ ಕಲ್ತಿದ್ದೀನಿ ಅವ್ರ ಹತ್ರ. ಸೊ ಆಮೇಲೆ ನ್ಯೂ ಕಮರ್ ನನ್ನ ಸೆಕೆಂಡ್ ಮೂವಿ, ಅವ್ರದ್ದೆಲ್ಲ ಎಷ್ಟು ಒಂದು ಮೋರ್ ದ್ಯಾನ್ 10 ಮೂವೀಸು 8 ಮೂವೀಸ್ ಅಂತ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅವ್ರ ಜೊತೆ ಎಲ್ಲ ನಾನು ಆ್ಯಕ್ಟ್ ಮಾಡ್ಬೇಕಂದ್ರೆ ಸಖತ್ ಚಾಲೆಂಜಿಂಗ್ ಆಗಿರುತ್ತೆ. ಸೊ ನಾನು ಮಾಡ್ತಾ ಇರೋದು ಕರೆಕ್ಟಾ ರೈಟಾ ರಾಂಗ್, ಸಖತ್ ಚಾಲೆಂಜ್ ಇದೆ. ಬಟ್ ಅವರು ಸಖತ್ ಬ್ಲೆಸ್ಡ್, ಅಂದರೆ ಅವರೆಲ್ಲ ನನ್ನ ಜೊತೆ ಸಖತ್ ಕೋಆಪರೇಟಿವ್ ಆಗಿ ಚೆನ್ನಾಗಿ ಕೋಆಪ್ರೇಟ್ ಮಾಡಿ ನನಗೆ ಮಾಡಿದ್ದಾರೆ. ಸಂಜು ಅಲ್ಲಿ ಸಾತ್ವಿಕ್ ಮತ್ತು ಮಾನ್ವಿತ್ ಅವ್ರದ್ದು ಕೆಮಿಸ್ಟ್ರಿ ಬಗ್ಗೆ ಹೇಳೋದು?
ಯಾವ ಪ್ಯಾಟ್ರನ್ ವರ್ಕ್ ಆಗುತ್ತೆ ಅಂದರೆ ಕಾಮನ್ ಆಗಿ ಎಲ್ಲ ಲವ್ ಸ್ಟೋರಿ ಹೇಳ್ತಾರೆ, ಬಟ್ ನಿಮ್ಮ ಕೆಮಿಸ್ಟ್ರಿ ಹೇಗೆ ವರ್ಕ್ ಆಗಿರುತ್ತೆ ಹೇಳಿ. ಸೊ ಇದರಲ್ಲಿ ಏನಂದರೆ ಸಂಜು ಇಸ್ ನೋಡಿದ್ದೀರಾ, ಸಂಜು ಇಸ್ ನಾಟ್ ಎ ಲವ್ ಸ್ಟೋರಿ. ಸೊ ಸಾತ್ವಿಕ್ ಆ್ಯಂಡ್ ಮನ್ವಿತ್ ಕೆಮಿಸ್ಟ್ರಿ ಹೇಗೆ ವರ್ಕ್ ಆಗುತ್ತೆ ಅಂತಂದರೆ, ಸೊ ನೀವು ಯಾರೇ ಅದನ್ನು ಒಂದು ಮೂವಿ ನೋಡಬೇಕಿದ್ರೆ ನೋಡಿದ್ರೆ ರಿಯಲ್ ಪೇರ್ ಥರನೇ ಫೀಲ್ ರಿಯಲ್ ಪೇರೇ ಅಲ್ಲ, ಆ ಥರ ನಮ್ಮ ಸಂಜು ಮೂವಿಲೂ ಕೂಡ ಯಾರೇ ನೋಡಿದ್ರು ಇದ್ದರೆ ಈಗ ಹುಡುಗ ಈಗ ಇರಬೇಕಪ್ಪ. ಸೊ ಈ ಥರ ಸಖತ್ ಎಕ್ಸ್ಟ್ರಾಡಿನರಿ ಫೀಲ್ ಕೊಡುತ್ತೆ, ಮತ್ತು ಕೆಮಿಸ್ಟ್ರಿ ಸಖತ್ ವರ್ಕ್ ಆಗಿದೆ. ಯಾರೇ ನೋಡಿದ್ರು ಸಂಜು ಮೂವಿ ನೋಡಿದ್ರೆ ಹುಡುಗಿ ಇರ್ಬೋದು, ಹುಡುಗ ಇರ್ಬೋದು, ಹೀರೋಯಿನು ಸಂಜು ಮತ್ತು ಸರಸ್ವತಿ ಕ್ಯಾರೆಕ್ಟರ್ ಇವ್ರಿಗೇನೆ ಸೂಟಬಲ್ ಕ್ಯಾರೆಕ್ಟರ್ಸು, ಮತ್ತು ಇವರು ಸಖತ್ ಕೆಮಿಸ್ಟ್ರಿ ನೆಕ್ಸ್ಟು ಅನ್ನೋ ರೀತಿ ಸಖತ್ ವರ್ಕ್ ಆಗಿದೆ. ಮಡಿಕೇರಿಯಲ್ಲಿ ಶೂಟ್ ಆಗಿದೆ, ಅದು ಮೂರ್ನಾಡಲ್ಲಿ, ಮಡಿಕೇರಿ ಹತ್ರ ಮೂರ್ನಾಡಲ್ಲಿ ಶೂಟ್ ಆಗಿದೆ ಅಂಥದ್ದು. ಅಂದರೆ ಇಡೀ ಸಿನಿಮಾ ಅಲ್ಲೇ ನಡೀತದೆ. ಇಡೀ ಸಿನಿಮಾ ಅದೇ ಮಡಿಕೇರಿ ಹತ್ರ ಮೂರ್ನಾಡು ಅಂತಿದೆ. ಸೊ ಅಲ್ಲಿ ದೃಶ್ಯ 2 ಅಂತ ಮೂವಿ ರವಿಚಂದ್ರನ್ ಸರ್ ಮೂವಿ ನಡೀತು. ಅದೇ ಪ್ಲೇಸಲ್ಲಿ ಶೂಟಿಂಗ್ ಸೆಟ್ ಹಾಕಿ ಮಾಡಿರೋಂಥದ್ದು. ಒಂದು ಬಸ್ ಸ್ಟ್ಯಾಂಡ್ ಸೆಟ್ ಹಾಕಿ, ಬಸ್ ಸ್ಟ್ಯಾಂಡ್ ಸೆಟ್ಟು ಮತ್ತು ಇದನ್ನು ಹಾಕಿದ್ರು, ಟೀ ಸ್ಟಾಪ್ ಸೆಟ್ಟು ಕೂಡ ಹಾಕಿ 30 ಡೇಸ್ ಶೂಟ್ ಮಾಡಿದ್ದೀವಿ ಕಂಪ್ಲೀಟ್. ಒಂದೇ ಲೊಕೇಶನಲ್ಲಿದೆ, ಬಟ್ ಡಿಫ್ರೆಂಟ್ ಇದು ಫ್ಲ್ಯಾಶ್ ಬ್ಯಾಕಲ್ಲೆಲ್ಲ ಬೇರೆ ಬೇರೆ ಲೊಕೇಶನ್. ಬಟ್ ನಮ್ಮದು ಕಂಪ್ಲೀಟ್ ನಡೆಯೋದೇ ಕತೆ ಒಂದು ಬಸ್ ಸ್ಟ್ಯಾಂಡಲ್ಲಿ. ಒಬ್ಬ ಹೀರೋ ಅಂದರೆ ಆಲ್ರೆಡಿ ಸ್ಟಾರ್ಗಳು ಬೇಗ ರೀಚ್ ಆಗಿಬಿಡ್ತಾರೆ ಆಡಿಯನ್ಸ್ಗೆ, ಬಟ್ ಒಬ್ಬ ಹೊಸ ಹೀರೋ ರೀಚ್ ಆಗೋದು ತುಂಬ ಕಷ್ಟ. ಹೇಗೆ ಅನ್ಸುತ್ತೆ ಅದು? ಏನಾಗಿದೆ, ಹೊಸ ಹೀರೋ ರೀಚ್ ಆಗಬೇಕು ಅಂದರೆ ಸಖತ್ತು ಸ್ಟ್ರಗಲ್ ಗೊತ್ತಲ್ಲ ನಿಮಗೆ. ಇಲ್ಲಾಂದರೆ ಒಳ್ಳೆ ರೀಲ್ಸ್ ಮಾಡಿಬಿಟ್ಟು ಏನೋ ಟ್ರೋಲ್ಸ್ ಮಾಡಿಬಿಟ್ಟು ನನಗೆ ನೆಗೆಟಿವ್ ಆಗಿ ರೀಚ್ ಆಗಬೇಕು, ನನಗೆ ಇಷ್ಟ ಇಲ್ಲ. ಏನೇ ಮಾಡಿದ್ರು ಪಾಸಿಟಿವ್ ಆಗಿರಬೇಕು. ಸೊ ಎಲ್ಲರೂ ಹೊಸಬ್ರೇ ಆಗಿ ಬಂದಿದ್ದೀವಿ, ಮತ್ತು ಸೋಷಿಯಲ್ ಮೀಡಿಯಾ ಈ ಪ್ರೆಸೆಂಟ್ ಏನಂದರೆ ಸಖತ್ ಬೇಗ ರೀಚ್ ಆಗ್ತೀವಿ. ಸೊ ಹೊಸಬ್ರಿಗೆ ಸ್ವಲ್ಪ ಕಷ್ಟ ಆಗ್ತಾಯಿದೆ, ಯಾಕಂದರೆ ಅವ್ರೊಂದು ಪ್ಲಸ್ ಇರ್ಬೋದು, ಮೈನಸ್ ಇರ್ಬೋದು. ಬಟ್ ನನಗೆ ಮೈನಸ್ಸಿಂದ ರೀಚ್ ಆಗಬೇಕು, ನೆಗೆಟಿವಿಂದ ರೀಚ್ ಆಗಬೇಕು ಅನ್ನೋದು ದೇವರಾಣ ಇಷ್ಟ ಇಲ್ಲ. ನಮಗೇನಂದರೆ ರೀಚ್ ಆದರೂ ಮನ್ವಿದ್ ರೀಚ್ ಆಗ್ತೀವಿ, ಟೈಮ್ ತೊಗೊಳುತ್ತೆ. ಬಟ್ ಏನಂದರೆ ಸ್ವಲ್ಪ ಸ್ಲೋ ಆಗಿ, ಈ ಹೊಸೊಬ್ಬರಿಗೆ ಅಂದರೆ ಸ್ವಲ್ಪ ಸ್ಲೋ ಪ್ರೋಗ್ರೆಸ್, ಸ್ಲೋ ಆಗಿ ರೀಚ್ ಆಗುತ್ತೆ. ಬಟ್ 100% ರೀಚ್ ಆಗುತ್ತೆ. ಚಾಲೆಂಜಸ್ ಇದು ಹೊಸ ಹೀರೋಗಳಿಗೆ. ಸೊ ಹೊಸ ಮುಖ ಅಂತ ತಕ್ಷಣ ಈಗ ಯಾರು ಈಗ ಸೋಷಿಯಲ್ ಒಂದು ಇನ್ಸ್ಟಾದಲ್ಲೇ ಬರ್ತಿದ್ದಂಗೆ ಹೊಸ ಫೇಸ್ ಬಂದರೆ ಯಾರೋ ಅಂತಾರೆ, ಅದೇ ಸ್ಟಾರ್ ಇದ್ದರೆ ಏನು ಎತ್ತ ಅಂತ ನೋಡ್ತಾರೆ. ಸೊ ಸ್ವಲ್ಪ ಚಾಲೆಂಜಸ್ ಇದೆ, ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಅದನ್ನು ಬ್ಯಾರಿಯರ್ನ ಮೀರಿ ನಾವು ರೀಚ್ ಮಾಡಬೇಕು. ಅದು ನಮ್ಮ ಚಾಲೆಂಜಸ್. ತಯಾರಿ ಹೇಗಿದೆ? ಆಸ್ ಅ ನ್ಯೂ ಕಮರ್ ಆಗಿರೋದ್ರಿಂದ ಆಡಿಯನ್ಸ್ ಕೂಡ ಫಸ್ಟ್ ಡೇ ಕಷ್ಟ. ಹೇಗೆ ಆ ತಯಾರಿ ಹೇಗಿದೆ, ರೀಚ್ ಮಾಡೋ ತಯಾರಿ ಹೇಗೆ ಅಂತಂದರೆ, ಲೈಕ್ ಇದು ನಂದು ಬ್ಯಾಕ್ಗ್ರೌಂಡ್ ಬಂದು ನಾನು ರಂಗಾಯಣದಲ್ಲಿ 1 year ಕೋರ್ಸ್ ಮಾಡಿದೆ. ಟೋಟಲ್ ಒಂದು 12 ಡ್ರಾಮಾ ಮಾಡಿದ್ದೀನಿ ನಾನು. ಸೊ 12 ಡ್ರಾಮಾ ಆ್ಯಕ್ಚುಲಿ ನಂದು ರಂಗಾಯಣ ರಂಗಭೂಮಿಯಿಂದ ಬಂದಿದ್ದರಿಂದ. ಸೊ ಫಸ್ಟ್ ಮೂವಿ ಮಾಡಿದೆ, ಒಂದಷ್ಟು ಲರ್ನಿಂಗು, ಸಿನಿಮಾ ನ್ಯೂ. ಸೊ ಸೆಕೆಂಡ್ ಮೂವಿ ಮಾಡಿದಾಗ ಏನಾಯಿತು ಅಂದರೆ ಒಂದಷ್ಟು ವರ್ಕ್ಶಾಪ್ಗಳೆಲ್ಲ ಮಾಡಿದೋ. ಅಂದರೆ ನಾವು ಡೈರೆಕ್ಟರ್ ಜೊತೆ, ಡೈರೆಕ್ಟ್ರು, ನಮ್ಮ ಹೀರೋಯಿನ್ ಸಾತ್ವಿಕ, ನಮ್ಮ ಅಮ್ಮನ ಕ್ಯಾರೆಕ್ಟರ್ ಸಂಗೀತ ಮೇಡಮ್ಮು ಎಲ್ಲರ ಜೊತೆ ಒಂದು 10 days ವರ್ಕ್ಶಾಪ್ ಮಾಡೋದು. ರಿಹರ್ಸಲ್ ಮಾಡಿಕೊಂಡು ಪೂರ್ವ ತಯಾರಿ, ಪ್ರೀ ಪ್ಲಾನಿಂಗ್ ಮಾಡಿ ಹೇಗೆಲ್ಲ ಮಾಡ್ಬೋದು, ಈ ಸೀನ್ ಈಗ ಬರಬೇಕು, ಈ ಸೀನ್ಗೆ ಈಗ ಪರ್ಫಾರ್ಮ್ ಮಾಡಬೇಕು ಅಂತಾರೆ. ನಮಗೆ ಕ್ಯಾರೆಕ್ಟ್ರಿಗೆ ಏನು ಬೇಕು ಅದನ್ನು ನೀಟಾಗಿ ಪರ್ಫಾರ್ಮೆನ್ಸ್ ಲೈಕ್ ರಿಹರ್ಸಲ್ ಮಾಡಿಕೊಂಡು ಅದಕ್ಕೆ ಏನು ಬೇಕೋ ಅದನ್ನು ನಾವು ಮಾಡಿದ್ದೀವಿ. ಜನಕ್ಕೆ ತಲುಪೋ ತಯಾರಿ ಅಂದರೆ ಲೈಕ್ ಒಂದು ನಿಮಗೆ ಗೊತ್ತು, ಹೀರೋ ಅಂತಂದರೆ ಜನ ಇಷ್ಟಪಡೋದು ಇಷ್ಟನೇ. ಮೊದಲಿತ್ತು ಏನೋ ಬಾಲಿವುಡ್ಡಲ್ಲಿ ಅವ್ನು 6 ಪ್ಯಾಕ್ ಮಾಡ್ಕೊಂಡು ಈಗ ಬಂದುಬಿಟ್ರೆ ವಾವ್ ಆಗಲ್ಲ. ಇವಾಗ ಅಕ್ಸೆಪ್ಟ್ ಮಾಡಲ್ಲ. 6 ಪ್ಯಾಕ್ ಇದೆಯೋ, ಫ್ಯಾಮಿಲಿ ಪ್ಯಾಕ್ ಇದೆಯೋ, ನಾಟ್ ಆ್ಯಂಡ್ ಮ್ಯಾಟರ್. ಬಟ್ ಅವ್ನು ಪರ್ಫಾರ್ಮರಾ, ಅವ್ನ ಕ್ಯಾರೆಕ್ಟ್ರಿಗೆ ಸೂಟ್ ಆಗಿದೆಯಾ ಅಷ್ಟೇ. ಮೊದಲೇನಂದರೆ ಹೀರೋ ಅಂದರೆ ಸಖತ್ 6 feet ಹೈಟ್ ಇರಬೇಕು, ಹ್ಯಾಂಡ್ಸಮ್ ಆಗಿರಬೇಕು, ಒಳ್ಳೆ 6 ಪ್ಯಾಕ್ ಇರಬೇಕು. ನೋ, ಇವಾಗ ಅವ್ರು ನೋಡ್ತಾ ಇದ್ದರೆ ಅವ್ನ ರಿಯಾಲಿಟಿ, ಆ ಕ್ಯಾರೆಕ್ಟ್ರಿಗೆ ಅವ್ನು ಸೂಟ್ ಆಗ್ತಾ ಇದ್ದಾನ. ಶೂಟ್ ಆಗಿದ್ರೆ 100% ಜನ 100% ರಿಸೀವ್ ಮಾಡ್ತಾರೆ. ಸೊ ಈಗ ನಿಮಗೆ ಗೊತ್ತು ಟ್ರೆಂಡಿಂಗಲ್ಲಿ ಅಂತ. ಸೊ ಎಷ್ಟೋ ಜನ ಏನಪ್ಪ ಹೀರೋ ಅಂತ, ಬಟ್ ಏನಪ್ಪ ಅನ್ನೋರೇ ಇವಾಗ ಇಂಡಸ್ಟ್ರಿ ಆಡ್ತಾ ಇದ್ದಾರೆ. ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ, ಮೊನ್ನೆ ಭೀಮಾ ಸಿನಿಮಾ ರಿಲೀಸ್ ಆಗಿದೆ. ಅವ್ರ ಬಿಫೋರ್ ಮತ್ತು ಆಫ್ಟರ್ 2 ಕಡೆನೂ ಇವಾಗೂ ಪ್ರಮೋಷನ್ ಮಾಡ್ತಾ ಇದ್ದಾರೆ. ಆಸ್ ಅ ನ್ಯೂ ಹೀರೋ ಹೇಗೆ ಪ್ರಮೋಷನ್ ಮಾಡ್ಬೋದು ಅನ್ನೋದು ನನ್ನ. ಸೊ ನಾವು ನ್ಯೂ ಇಯರ್ ಹೇಗೆ ಪ್ರಮೋಷನ್ ಮಾಡ್ಬೋದು ಅಂದರೆ, ನಾವು ಆಲ್ಮೋಸ್ಟ್ ಸ್ಟಾರ್ ಆದರೂ ಇನ್ನೂ ಮಾಡ್ತಾ ಇದ್ದಾರೆ. ಅದು ನ್ಯೂ ಕಮರ್ ಏನು ಮಾಡ್ಬೋದು ಅಂತ ರೀಚ್ ಆಗಿ ಮೇಯ್ನ್ ನನಗೆ ನ್ಯೂ ಕಮರ್ ಯಾರೇ ಇಂಡಸ್ಟ್ರಿ ಅದು ಮೇಯ್ನ್ ಚಾಲೆಂಜ್ ಪ್ರಮೋಷನ್ ನಮಗೆ ಇರೋದೇ ಸೋಷಿಯಲ್ ಮೀಡಿಯಾ. ಸೊ ಸೋಷಿಯಲ್ ಮೀಡಿಯಾಯಿಂದನೇ ನಾವು ಪ್ರಮೋಷನ್ ಸ್ಟಾರ್ಟ್ ಮಾಡಿದ್ದೀವಿ. ಲೈಕ್ ನಿಮಗೆ ಗೊತ್ತು, ಯಾರ ಕೈಯಲ್ಲಿ ನೋಡಿದ್ರು ಮೊಬೈಲ್ ಇರುತ್ತೆ, ಇನ್ಸ್ಟಾಗ್ರಾಮ್ ಇರುತ್ತೆ, ಸ್ನ್ಯಾಪ್ ಇರುತ್ತೆ, ಫೇಸ್ಬುಕ್ ಇರುತ್ತೆ, ಟ್ವಿಟರ್ ಎಲ್ಲ ಇರುತ್ತೆ, ಯೂಟ್ಯೂಬ್ ಇರುತ್ತೆ. ಸೊ ನಾವು ಇನ್ಸ್ಟಾಗ್ರಾಮಿಂದನೇ ಪ್ರಮೋಟಿಂಗ್. ಸೊ ಇನ್ಸ್ಟಾಗ್ರಾಮ್ ಲೈಕ್ ಸೋಷಿಯಲ್ ಮೀಡಿಯಾಯಿಂದ ಹೋದ್ರೆ ಏನಾಗುತ್ತೆ ಅಂದರೆ ನಮ್ಗೆ ಈಸಿಲಿ ರೀಚ್ ಆಗ್ಬೋದು. ಸೊ ಮೊದಲಿತ್ತು ಪೇಪರ್ ನೋಡಿದ್ರೆ ಬಂದುಬಿಡ್ತಾರೆ, ಅಲ್ಲ ಇವಾಗ ಪೇಪರ್ ನೋಡೋರು ಎಷ್ಟೋ ಜನ ಇಲ್ಲ. ಪೇಪರ್ ಮೀಡಿಯಾಗಿಂತ ಇವಾಗ ನಮಗೆ ಕಂಪ್ಲೀಟ್ ರೀಚ್ ಆಗೋದು ನಮ್ಮ ಸೋಷಿಯಲ್ ಮೀಡಿಯಾ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಆಲ್ಮೋಸ್ಟ್ ನಾವು ಪ್ರಮೋಷನ್ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಬಿಫೋರ್ ರಿಲೀಸು ಮಾಡ್ತೀವಿ,
ಆಫ್ಟರ್ ರಿಲೀಸು ಮಾಡ್ತೀವಿ. ಸೊ ಬಿಫೋರ್ ರಿಲೀಸು ನಮ್ಮ ಮೂವಿ ಹೀಗಿದೆ ಅಂತೆಲ್ಲ ಮಾಡ್ತೀವಿ. ಆಫ್ಟರ್ ರಿಲೀಸ್ ನಮ್ಮ ಮೂವಿಗಿತ್ತು ರಿವ್ಯೂ ತೊಗೋತೀವಿ. ಆಡಿಯನ್ಸ್ 100% ಎಂಜಾಯ್ ಮಾಡ್ತಾರೆ, ರಿವ್ಯೂಸ್ ಕೊಡ್ತಾರೆ. ಥ್ರೂ ಅವ್ರ ರಿವ್ಯೂಸಿಂದ ನಮಗೆ 100% ಸಕ್ಸಸ್ ಆಗುತ್ತೆ, ಗೆದ್ದೇ ಗೆಲ್ತೀವಿ. ನಿಮ್ಮ ಹೊಸ ಪ್ಲ್ಯಾನ್ ಹೊಸದು ಅನ್ನೋದು ಆ ಥರದ್ದು ಏನಾದರೂ ಇದೆಯಾ? ಲೈಕ್ ಥ್ರೂ ಸೋಷಿಯಲ್ ಮೀಡಿಯಾದಿಂದ ಏನಂದರೆ ಲೈಕ್ ನಾವು ಈಗ ನಾರ್ಮಲ್ ನೀವು ಮಾಡಿದ್ರೆ ಇನ್ನೊಂದಷ್ಟು ಹೊಸ ಹೀರೋ ಕಮರ್ಸಲ್ಲ ಅದನ್ನು ಫಾಲೋ ಮಾಡ್ತಾರೆ. ಸೊ ನಮ್ಗೇನಂತಂದರೆ ನಿಮಗೆ ಗೊತ್ತು ಇವಾಗ ಏನಂದರೆ ನಾವು ಯು ಹೌ ಟು ಅಟ್ರಾಕ್ಟ್ ದಿ ಆಡಿಯನ್ಸ್. ಹೇಗೆ ನಾವು ಆಡಿಯನ್ಸ್ನ ಅಟ್ರಾಕ್ಟ್ ಮಾಡಿ ಥಿಯೇಟ್ರ್ ಕರ್ಕೋಬೇಕು ಅನ್ನೋದೇ ದೊಡ್ಡ ಚಾಲೆಂಜಸ್ಸು. ಸೊ ಅದಕ್ಕೆ ನಮ್ಮ ಹತ್ರ ಆಲ್ರೆಡಿ ವೆರಿ ಬ್ಯೂಟಿಫುಲ್ 2 ಸಾಂಗ್ ಇದೆ. ಒಂದು ಮತ್ತೆ ಮತ್ತೆ ಅಂತ ರೊಮ್ಯಾಂಟಿಕ್ ಸಾಂಗ್ ಇದೆ, ಮತ್ತು ಮಿಟಿಕಲ್ ಆಡಿ ಅಂತ ಒಂದು ಪ್ಯಾಥೋಕಮ್ ಇದು ಸಾಂಗ್ ಇದೆ. ಸೊ ಇದೆರಡು ನಮಗೆ ಇನ್ವಿಟೇಷನ್ನು. ಸೊ ಇದು ಪ್ರಮೋಷನಿಂದ ಸೊ ನೋಡಿದವರು ವಾವ್ ಸಾಂಗೇ ಹೀಗಿದೆ ಅಂದರೆ ಮೂವಿಲಿ ಏನೋ ಇರ್ಬೋದು ಅಂತ 100% ಬರ್ತಾರೆ. ಸೊ ಸಾಂಗ್ ಇಸ್ ಇನ್ವಿಟೇಷನ್. ನಮಗೆ ಸಾಂಗ್ ಇರ್ಬೋದು, ಥ್ರೂ ನಮಗೆ ಒಂದಷ್ಟು ಇನ್ಫ್ಲುಯೆನ್ಸರ್ ಸಪೋರ್ಟ್ ಇರ್ಬೋದು. ಸೊ ಅವರಿಂದ ನಾವು ಒಂದ್ಸರಿ ನಮ್ಮ ಆಡಿಯನ್ಸ್ ಥಿಯೇಟ್ರ್ ಒಳಗಡೆ ಬಂದರೆ 100% ಒಂದ್ಸರಿ ಒಬ್ರು ಯಾರು ಮೂವಿ ನೋಡ್ತಾರೆ ಅವ್ರು 100 ಜನ ಕೇಳ್ತಾರೆ, ಒಳ್ಳೆ ಕಂಟೆಂಟ್ ಇರೋ ಮೂವಿ ಕನ್ನಡ ಇಂಡಸ್ಟ್ರಿಗೆ ಬಂದಿದೆ, ದಯವಿಟ್ಟು ಹೋಗಿ ನೋಡಿ, ಫ್ಯಾಮಿಲಿ ಜೊತೆ ಹೋಗಿ ನೋಡಿ ಅಂತ ಹೇಳ್ತಾರೆ. ಸೊ ಸೋಷಿಯಲ್ ಮೀಡಿಯಾದಿಂದ ನಾವು ಪ್ರಮೋಷನ್ ಮಾಡೋಕ್ಕೆ ವೇ ಇರೋದು ಈಗ ಪ್ರೆಸೆಂಟು. ಸೊ ಮೊದಲಿತ್ತು, ಇವಾಗ ಸೋಷಿಯಲ್ ಮೀಡಿಯಾ ಸಖತ್ ಆಕ್ಟಿವ್ ಇದೆ. ನಮ್ಮ ಒಂದು ಸರಿ ಒಂದು ಪಾಸಿಟಿವ್ ರಿವ್ಯೂ ಅಂತ ಬಂತು ಅಂದರೆ ಒಬ್ಬ ವಾವ್ ಅಂತ ಅಂದರೆ 100 ಜನ ಅದಕ್ಕೆ ರಿಪ್ಲೈ ಮಾಡಿರ್ತಾರೆ. ಸೊ ಸೋಷಿಯಲ್ ಮೀಡಿಯಾ ಇಸ್ ಅ ಪ್ಲಸ್ ಪಾಯಿಂಟ್ ಫಾರ್ ಅಸ್. ಇಟ್ಸ್ ನಾಟ್ ಲವ್ ಸ್ಟೋರಿ ಅಂತ ಇದೆ, ಬೇರೆ ಏನಿದೆ ಸಿನಿಮಾದಲ್ಲಿ? ಇಟ್ಸ್ ನಾಟ್ ಲವ್ ಸ್ಟೋರಿ ಹೇಳ್ತಾ ಇದ್ದೀರಾ, ಬೇರೆ ಏನಿದೆ? ಬೇರೆ ಏನಿದೆ ಅಂತಂದರೆ ಲೈಕ್ ಒಬ್ಬ ಸಂಜುದು ಅವನದೇ ಆದ ಒಂದು ಕಥೆಗಳಿದೆ, ಸರಸ್ವತಿ ಅವ್ರದ್ದೇ ಒಂದು ಕಥೆಗಳಿದೆ, ಅವರಿಬ್ಬರು ಏನಕ್ಕೆ ಸೇರ್ತಾರೆ ಬಸ್ ಸ್ಟ್ಯಾಂಡ್ಗೆ. ಸೊ ಅದರದ್ದೇ ಒಂದಷ್ಟು ಕ್ಯಾರೆಕ್ಟರ್ಗಳಿಂದ ಬರ್ತವೆ. ಸೊ ಅವ್ರದ್ದೇ ಆದಂಥ ಒಂದಷ್ಟು ಕಥೆಗಳಿದೆ. ಸೊ ಇದು ನಾವು ಲವ್ ಸ್ಟೋರಿನ ಅಂತ ಹೇಳೋಕ್ಕೂ ಹೋಗಲ್ಲ. ಈ ಕಡೆ ಬೇರೆ ಇಲ್ಲ, ಈಗ ಮಿಕ್ಸ್ಡ್ ಅಂದರೆ ಒಂದು ಥ್ರಿಲ್ಲರ್ ಜಾನರ್. ಒಂದು ಬಸ್ ಸ್ಟ್ಯಾಂಡಲ್ಲಿ ನಡೆಯೋ ಕತೆ ಅಂದರೆ ಹೀರೋ ಏನಕ್ಕೆ ಸಂಜು ಏನಕ್ಕಲ್ಲಿ ಬರ್ತಾನೆ, ಸರ್ಸು ಏನಕ್ಕಲ್ಲಿ ಬರ್ತಾರೆ, ಸೊ ಅಲ್ಲಿ ಏನೇನೆಲ್ಲ ಆಗುತ್ತೆ, ಸೊ ಅಲ್ಲಿ ಹೇಗೆ ಲವ್ ಆಗುತ್ತೆ, ಸೊ ಅನ್ನೋದನ್ನು ಹೇಳಕ್ಕೆ ಹೊರಟಿರೋದು. ಯಾವ ಥರ ಡ್ರಾಮಾನ, ಥ್ರಿಲ್ಲರ, ಲೈಕ್ ಇದು ಆ್ಯಕ್ಷನ್ ಅಲ್ಲ, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಡ್ರಾಮಾ. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಡ್ರಾಮಾ ಸ್ಟೋರಿ. ಡ್ರಾಮಾನಕ್ಕಿಂತ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಒಂದು ರಿಯಲಿಸ್ಟಿಕ್ ಮೂವಿ. ಸೊ ಯಾವುದೇ ಒಂದು ಮೂವಿ ನೋಡಿದ್ರು ವಾಸ್ತವಕ್ಕೆ ಆಡಿಯನ್ಸ್ ಲೈಕ್ ಯಾರೇ ನೋಡಿದ್ರು ಇದು ಎಲ್ಲೋ ನಡೆದಿತ್ತಲ್ಲ, ಇರ್ಬೋದೇನೋ, ಈ ಥರ ಒಂದು ಪ್ರತಿಯೊಂದು ಕ್ಯಾರೆಕ್ಟ್ರು ಕೂಡ ವಾಸ್ತವಕ್ಕೆ ಹತ್ತಿರ ಆದಂಥ ಸಂಜು ಮೂವಿ. ಆಡಿಯನ್ಸ್ಗೆ ಏನಿರ್ತೀರಿ, ಯಾಕೆ ಬರಬೇಕು, ಬಂದು 5 ಕಾರಣ ಕೊಡೋದು, 5 ರೀಸನ್ ಫಾರ್ ನನ್ನ ಸಂಜು ಮೂವಿ ಏನಕ್ಕೆ ನೋಡ್ಬೇಕಂತ ಕೇಳ್ತೀರಾ. ನನ್ನ ಎಲ್ಲ ಆಡಿಯನ್ಸ್ ಹೇಳ್ತಾರೆ, ಏನು ಹೇಳ್ತಾರೆ ಅಂದರೆ ಕನ್ನಡ ಇಂಡಸ್ಟ್ರಿಲಿ ಕಂಟೆಂಟ್ ಮೂವಿ ಇಲ್ಲ. ಯಾಕೆ ಕಂಟೆಂಟ್ ಮೂವಿ ಇಲ್ಲ? ನಮ್ಮದು ಸಂಜು ಮೂವಿ ಒಳ್ಳೆ ಕಂಟೆಂಟ್ ಇರೋ ಮೂವಿ. ಫಸ್ಟ್ ರೀಸನ್ ಕಂಟೆಂಟ್ ಅಂದರೆ ಆಲ್ಮೋಸ್ಟ್ ರಿಯಲಿಸ್ಟಿಕ್ ಆಗಿ ಇರುವಂಥ ಕತೆ. ಸೆಕೆಂಡ್ ಒನ್, ಎಲ್ಲರೂ ವೆಲ್ ಪರ್ಫಾರ್ಮ್ಡ್ ಮೂವಿ. ಆ ಕ್ಯಾರೆಕ್ಟರ್ ಏನು ಬೇಕು ಅದಕ್ಕೆ ವೆಲ್ ಪರ್ಫಾರ್ಮೆನ್ಸ್ ಕೊಟ್ಟಿರೋ ಮೂವಿ. ಸೆಕೆಂಡ್. ಥರ್ಡ್ ರೀಸನ್ ಮೇಕಿಂಗ್, ಸ್ಕ್ರೀನ್ ಪ್ಲೇ ಮೇಕಿಂಗ್ ಏನಿದೆ, ಅದ್ಭುತ ಮೇಕಿಂಗ್ ಜೊತೆ ಅದು ಸಪೋರ್ಟ್ ಮಾಡೋಂಥ ಗ್ರೀನರಿ. ನಾವು ಶೂಟ್ ಮಾಡೋದು ಮೂರ್ನಾಡು, ಮಡಿಕೇರಿ. ಸೊ ಇದು ಮೂರು ರೀಸನ್. ಫೋರ್ತ್ ಒನ್ ಬಂದು ಸಾಂಗ್ ನೋಡಿದ್ರೆ ನಮ್ದು 2 ಸಾಂಗ್ ಇದೆ ಆಲ್ರೆಡಿ. ನಮ್ಮದು ಮಿಟಿಕಲ್ ಆಡಿ ಮತ್ತೆ ಮಿಡಿಯ ಅಂತ 2 ಸಾಂಗ್ ಇದೆ. 2 ಸಾಂಗು ಸೂಪರ್ ಡೂಪರ್ ಆಗಿದೆ. ಸೊ 2 ಸಾಂಗ್ ನಾವು ಮೊಬೈಲಲ್ಲಿ ನೋಡೋಕ್ಕೂ ಸ್ಕ್ರೀನಲ್ಲಿ ಕೂತ್ಕೊಂಡು ನೋಡೋಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್. ಅದು ನೋಡಿದ್ರೆ ಸಖತ್ ಫೀಲ್ ಕರ್ಕೊಂಡು ಹೋಗುತ್ತೆ. ಮತ್ತು 5th ರೀಸನು ಬ್ಯಾಕ್ಗ್ರೌಂಡ್ ಸ್ಕೋರ್. ಆ ಮ್ಯೂಸಿಕ್ ಇದೆಯಲ್ಲ, ಆ ಫೀಲ್ ಮಾಡಬೇಕಲ್ಲ. ಮೊಬೈಲ್ ಎಲ್ಲರೂ ನೋಡ್ತಾರೆ, ಮೊಬೈಲ್ ನೋಡೋಕ್ಕೂ 5.1 DTS ಸೌಂಡಲ್ಲಿ ನೋಡೋಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. 5th ಪಾಯಿಂಟು. 6th ಪಾಯಿಂಟ್ ಬಂದು ಮೇಕಿಂಗ್ ಪ್ಲಸ್ ಕಂಟೆಂಟ್, ರಿಯಲಿಸ್ಟಿಕ್ ಪರ್ಫಾರ್ಮೆನ್ಸ್. ಸೊ ಇಷ್ಟು ನೋಡಿದ್ರೆ ಕಂಪ್ಲೀಟ್ ಒಂದು ಯಾರೇ ಆಡಿಯನ್ಸ್ ಹೊರಗಡೆ ಬಂದನು ಆ 2 hours ಏನಿದೆ ಆ ಸಂಜುವಲ್ಲೇ ಕಳೆದೋಗ್ತಾರೆ. ಎಂಟರ್ಟೈನ್ಮೆಂಟ್ ಅಲ್ಲ, ನಮ್ಮ ಲೈಫಲ್ಲಿ ಇದಾಗಿತ್ತೇನೋ ಆ ಥರ ಒಂಥರ ಎಂಟರ್ಟೈನ್ಮೆಂಟ್ ಅನ್ನೋಕ್ಕಿಂತ ಸಂಜು ಮೂವಿಲಿ ಅವ್ರು ಕಳೆದೋಗೋವಂಥ ಒಂದು ಕ್ಯಾರೆಕ್ಟರ್ಸ್ ಬರುತ್ತೆ. ಸೊ ಆಫ್ಟರ್ ಮೂವಿ ನೋಡಿ ಹೋದ್ಮೇಲೆ ಆದರೂ ಹೊರಗಡೆ ಬಂದರೂ ಕೂಡ ಅವ್ರು ಕಾಡ್ತಾ ಇರುತ್ತೆ, ಇವ್ರಿಗೇನಕ್ಕೆ ಈ ಥರ ಆಯಿತು, ಇವ್ರೇನಕ್ಕೆ ಹೀಗೆ ಮಾಡಿದ್ರು ಅಂತ ಇಷ್ಟು ಇದೆ. ಮತ್ತು ಅದ್ಭುತವಾದ ಕ್ಲೈಮ್ಯಾಕ್ಸ್. ಸೊ ನೀವು ಹೇಳಿದ್ರೆ 5 ರೀಸನ್ಸ್, 5 ಎಲ್ಲ 100 ರೀಸನ್ಸ್ ಕೊಡ್ತೀನಿ ನಾನು ಮೂವಿ ಏನಕ್ಕೆ ನೋಡ್ಬೇಕಂತ. ಸರಿನಾ? ಇದು ಜಸ್ಟ್ ಫಾರ್ ಒಂದು 6-7 ಎಕ್ಸಾಂಪಲ್ಸ್ ಆಫ್ ರೀಸನ್ಸ್ ಅಷ್ಟೇ. ಇದಲ್ಲದೆ 100 ರೀಸನ್ ಇದೆ ನನ್ನ ಮೂವಿ ಏನಕ್ಕೆ ನೋಡಬೇಕು ಸಂಜು ಅಂತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಲಾಸ್ಟ್ ಏನು ಕೇಳ್ಕೊತಂದರೆ ಇದೇ ಸೆಪ್ಟೆಂಬರ್ 27 ನಮ್ಮ ಸಂಜು ಮೂವಿ ಆಲ್ ಓವರ್ ಕರ್ನಾಟಕ ರಿಲೀಸ್ ಆಗ್ತಾಯಿದೆ. ದಯವಿಟ್ಟು ಎಲ್ಲ ಥಿಯೇಟ್ರಿಗೆ ಹೋಗಿ ಮೂವಿ ನೋಡಿ. ನಾನು ಹೊಸಬ
ನನಗೆ ಸಪೋರ್ಟ್ ಮಾಡಿ, ನಮ್ಮ ಸಂಜು ಮೂವಿಗೆ ಸಪೋರ್ಟ್ ಮಾಡಿ. ನಮ್ಮ ಸಂಜು ಮೂವಿ ಗೆದ್ದರೆ ನಾವು ಎಲ್ರಿಗೂ ಗೆದ್ದಂಗೆ. ಎಲ್ರಿಗೂ ಒಂದು ಬ್ರೇಕ್ ಬೇಕು. ದಯವಿಟ್ಟು ಒಂದು ಕಂಟೆಂಟ್ ಓರಿಯೆಂಟೆಡ್ ರಿಯಲಿಸ್ಟಿಕ್ ಮೂವಿ ಕನ್ನಡ ಇಂಡಸ್ಟ್ರಿಗೆ ಬರ್ತಾ ಇದೆ. ಎಲ್ಲರೂ ದಯವಿಟ್ಟು 27th ಸೆಪ್ಟೆಂಬರ್ ಮೂವಿ ನಿಯರೆಸ್ಟ್ ಥಿಯೇಟ್ರಿಗೆ ಹೋಗಿ ನೋಡಿ, ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತೀನಿ. ಥ್ಯಾಂಕ್ ಯು ಸೊ ಮಚ್.